ಅಭಿನಂದಿಸಲು ಇದೇ ವಿದ್ಯಾರ್ಥಿಗಳು ಕೂಡ ಗೌರವ ಅರ್ಪಣೆ ಮಾಡಲಿಕ್ಕಿದ್ದಾರೆ. ಪ್ರಪ್ರಥಮವಾಗಿ ವೇದಿಕೆಯಲ್ಲಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಅದೇ ರೀತಿ ಇಂದು ನಾವುಗಳು ಈ ಶಾಲೆಗೆ 75 ವರ್ಷ ತುಂಬಿದಂತಹ ಸುವರ್ಣ ಸಂದರ್ಭ, ಅಮೃತ ಮಹೋತ್ಸವದ ಸುವರ್ಣ ಸಂದರ್ಭದಲ್ಲಿದ್ದೇವೆ. ಬಹುಶಃ ಕುವೆಂಪುರವರು ಹೇಳಿದಂತೆ ಹುಟ್ಟುತ್ತಾ ಮಗು ವಿಶ್ವಮಾನವ, ಹುಟ್ಟುತ್ತಾ ಮಗು ವಿಶ್ವಮಾನವ, ಬೆಳೆಯುತ್ತಾ ಅಲ್ಪ ಮಾನವನಾಗುತ್ತಾನೆ, ಮತ್ತೆ ಆತನನ್ನು ವಿಶ್ವಮಾನವನಾಗಿ ಮಾಡುವಂತಹದ್ದು ಶಿಕ್ಷಣ. ಅಂತಹ ಶಿಕ್ಷಣ ಸಂಸ್ಥೆಯಲ್ಲಿ ನನಗೆ ಮತ್ತು ಇಲ್ಲಿ ನಡೆದಿರತಕ್ಕಂಥ ಹಲವಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದಂತಹ ಎಲ್ಲ ಶಿಕ್ಷಕರಿಗೆ ಕೂಡ ಧನ್ಯವಾದವನ್ನು ಪ್ರಥಮವಾಗಿ ಸಲ್ಲಿಸುತ್ತಾ, ಇದೀಗ ನೇರವಾಗಿ ಮುಖ್ಯ ವೇದಿಕೆಯಲ್ಲಿ ನಮ್ಮ ಜೊತೆ ಆಸೀನರಾಗಿರ್ತಕ್ಕಂಥ ವ್ಯಕ್ತಿ, ಇಂದು ಇಲ್ಲಿ ನೆರೆದಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಚಿರಪರಿಚಿತ. ಕಾರಣ ನಿರಂತರವಾಗಿ ಹಲವು ದಿನಗಳಿಂದ ಈ ಶಾಲೆಯಲ್ಲಿ ತಮ್ಮ ಸ್ವಂತ ವೃತ್ತಿಯನ್ನು ಬಿಟ್ಟು ನಿರಂತರವಾಗಿ ಈ ಶಾಲೆಯ ಏಳಿಗೆಗಾಗಿ ದುಡಿದಂಥ ವ್ಯಕ್ತಿ ಇಂದು ಇದೀಗ ಸನ್ಮಾನ ಪೀಠದಲ್ಲಿದ್ದಾರೆ. ಅವರ ಅಲ್ಪವಾದಂತಹ ಸಮಯವನ್ನು ಅತ್ಯಂತ ಕ್ಷಿಪ್ರವಾದಂಥ ಕೆಲಸದೊಂದಿಗೆ ಈ ಶಾಲೆಯನ್ನು ಅತ್ಯಂತ ಸುಸುಂದರವಾಗಿ ನೀಡಿದಂತಹ ಖ್ಯಾತಿ ಖಂಡಿತವಾಗಿಯೂ ಸಿರಾಜ್ ಚಿಲಿಮ್ರವರಿಗೆ ಒದಗಿ ಬರುತ್ತದೆ ಎಂದು ಹೇಳಲು ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ಬೆಳ್ತಂಗಡಿ ತಾಲೂಕಿನ ಕುವೆಟ್ಟು ಗ್ರಾಮದ ಮದ್ದಡ್ಕ ಚಿಲಿಂಬಿ ಪರಿಸರದ ದಿವಂಗತ ಮೊಹಮ್ಮದ್ ಹಾಗೂ ಆಸಿಯಮ್ಮರವರ ಕಿರಿಯ ಪುತ್ರನಾಗಿದ್ದು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಕುವೆಟ್ಟು ಶಾಲೆಯಲ್ಲಿ ಮುಗಿಸಿ ನಂತರ ಗುರುವಾಯನಕೆರೆಯ ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ನೆರವೇರಿಸಿರುತ್ತಾರೆ. ತದನಂತರ ಸಣ್ಣ ಸಣ್ಣ ಉದ್ಯೋಗವನ್ನು ಮಾಡಿದರೂ ಕೂಡ ಸ್ವಯಂ ಉದ್ಯೋಗವಾಗಿ ವಾಹನಗಳ ವಿನ್ಯಾಸ ಕಾರ್ಯದಲ್ಲಿ ತೊಡಗಿಸಿಕೊಂಡು ಇಂದು ಬೆಳ್ತಂಗಡಿ ತಾಲೂಕಿನಲ್ಲೇ ಗುರುತಿಸ್ತಕ್ಕಂಥ ಓರ್ವ ಅತ್ಯುತ್ತಮ ವಾಹನ ವಿನ್ಯಾಸಗಾರನಾಗಿ ನಮ್ಮ ಜೊತೆ ಕಾಣಿಸ್ತಕ್ಕಂಥ ವ್ಯಕ್ತಿ ಕೂಡ ಆಗಿದ್ದಾರೆ ಶ್ರೀಯುತ ಎಂ ಸಿರಾಜ್ ಚಿಲಿಂಬಿ. ಅವರ ವಿಶೇಷತೆ ಏನಂತ ಹೇಳಿದರೆ, ತಮ್ಮ ಸ್ವಂತ ವೃತ್ತಿಯನ್ನು ಬಿಟ್ಟು ಬಹುಶಃ ನಿರಂತರವಾದಂಥ ಬ್ಯುಸಿ ಇದೆ, ಬಹಳಷ್ಟು ವಾಹನಗಳು ತಮ್ಮ ಮನೆಯ ಮುಂದೆ ನಿಂತು ಸಜ್ಜಾಗಿ ನಿಂತಿದೆ ವಿನ್ಯಾಸಕ್ಕಾಗಿ. ಆದರೆ ಆ ಎಲ್ಲ ತಮ್ಮ ಸ್ವಂತ ಕೆಲಸವನ್ನು ಬದಿಗಿಟ್ಟು ಈ ಶಾಲೆಯ ಏಳಿಗೆಯಾಗಿ ನಡೆದಂಥ ವ್ಯಕ್ತಿಯಾಗಿದ್ದಾರೆ ಸಿರಾಜ್ರವರು. ಜೋರಾದ ಕೈಚಪ್ಪಾಲೆ ಬರಲಿ ಮತ್ತೊಮ್ಮೆ ಮಗದೊಮ್ಮೆ. ಮಾತ್ರವಲ್ಲದೆ ಸಾಮಾಜಿಕ ಸಂಘಟನೆ ವಿಚಾರಕ್ಕೆ ನಾವು ತೆಗೆದುಕೊಂಡಿದ್ದೆ ಆದಲ್ಲಿ ಮದ್ದಡ್ಕದ ನುಸ್ರತುಲ್ ಇಸ್ಲಾಂ ಯಂಗ್ ಮೆನ್ಸ್ನ ಅಧ್ಯಕ್ಷರಾಗಿ, ನೂರುಲ್ ಹುದಾ ಜುಮಾ ಮಸೀದಿಯ ಪ್ರಧಾನ ಕಾರ್ಯದರ್ಶಿಯಾಗಿ, ಆದರ್ಶ ಯುವಕ ಮಂಡಲ ಮದ್ದಡ್ಕ ಇದರ ಕಾರ್ಯದರ್ಶಿಯಾಗಿ ಹಾಗೂ ನೂರಾರು ಸಂಘಟನೆಗಳಲ್ಲಿ 10 ಕಾರ್ಯಕ್ರಮಗಳಲ್ಲಿ ನಿರೂಪಕರಾಗಿಯೂ ಕೂಡ ಸೇವೆ ಸಲ್ಲಿಸಿದಂತಹ ಖ್ಯಾತಿ ಈ ಸಿರಾಜ್ರವರಿಗಿದೆ. ಖಂಡಿತವಾಗಿ ಮಾತಿನಲ್ಲಿ ಚತುರ, ಬಹಳಷ್ಟು ಅದ್ಭುತ ರೀತಿಯಲ್ಲಿ ಕನ್ನಡದಲ್ಲಿ ಸುಸ್ಪಷ್ಟತೆಯೊಂದಿಗೆ ವಾಕ್ಚಾತುರ್ಯವನ್ನು ನಿಭಾಯಿಸಬಲ್ಲಂತ ಬರುವ ಅತ್ಯುತ್ತಮ ವ್ಯಕ್ತಿ ಕೂಡ ಆಗಿದ್ದಾರೆ. ಮಾತ್ರವಲ್ಲದೆ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಗುರುತಿಸ್ತಕ್ಕಂತಹ ಶಾಲೆಯಾಗಿ ಮಾರ್ಪಾಡುಗೊಂಡಿದೆ. ಹಲಬೇರು ಹೊಸಚಿಗುರು ಎನ್ನುವಂತೆ ಹಳೆಯ ಶಾಲೆಯಾಗಿತ್ತು. ಬಹಳಷ್ಟು ಮಂದಿ ಈ ಕಡೆ ಚಲಿಸುತ್ತಿರುವಾಗ ಇದ್ಯಾವುದು ಹಳೆಯ ಶಾಲೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಇದೀಗ ಪ್ರತಿಯೊಬ್ಬರ ಬಾಯಿಯಲ್ಲಿ ಕೇಳುವಂತಹ ಒಂದು ಮಾತು, ಇದ್ಯಾವುದ ಶಾಲೆಯಪ್ಪ, ಇಂತಹ ಸುಂದರ ರೀತಿಯಲ್ಲಿದೆ, ಖಂಡಿತವಾಗಿ ಇದು ಸರ್ಕಾರಿ ಶಾಲೆಯೋ ಎನ್ನುವಂಥ ರೀತಿಯಲ್ಲಿ ಮಾಡಿದಂಥ ಖ್ಯಾತಿ ಖಂಡಿತವಾಗಿಯೂ ಸಿರಾಜ್ ಚಿಲಿಂಬಿ ಅದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ ಸಲ್ತದೆ. ಹಲವಾರು ಇತಿಹಾಸವನ್ನು ಹೊಂದಿರತಕ್ಕಂಥ ಶಾಲೆ ಕುವೆಟ್ಟು ಶಾಲೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ. ಈ ಶಾಲೆಯಿಂದ ಹೊರಬಂದಂತಹ ಶಾಸಕರಿದ್ದಾರೆ, ಹಲವಾರು ಅಧಿಕಾರಿಗಳಿದ್ದಾರೆ, ಹಲವಾರು ರಾಜಕಾರಣಿಗಳಿದ್ದಾರೆ, ಹಲವಾರು ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ. ಅಂತಹ ಶಾಲೆಯಲ್ಲಿ ಕಲಿತುಕೊಂಡು ಶಾಲೆಯ ಇತಿಹಾಸವನ್ನು ಹೊಸದಾಗಿ ನಿರ್ಮಿಸುವ ರೀತಿಯಲ್ಲಿ ಸುಸುಂದರವಾಗಿ ಶಾಲೆಯನ್ನು ನಿರ್ಮಿಸುತ್ತಾ ಅದಕ್ಕೆ ಹಲವಾರು ರೀತಿಯಲ್ಲಿ ವಿಚಿತ್ರವಾಗಿ ಬಹಳಷ್ಟು ಸುಂದರತೆಯಲ್ಲಿ ಶಾಲೆಯನ್ನು ಮತ್ತೊಮ್ಮೆ ನಮ್ಮೆಲ್ಲರ ಮುಂದೆ ಕಣ್ಣ ಮುಂದೆ ಸಲ್ಲುವಂತೆ ಮಾಡಿದಂಥ ಖ್ಯಾತಿ ಸಿರಾಜ್ರವರಿಗೆ ಸಲ್ಲಿಸುತ್ತದೆ. ಆಹೋರಾತ್ರಿಯಾಗಿ ಬಹುಶಃ ವಾಟ್ಸಪ್ ಗ್ರೂಪ್ ಕುವೆಟ್ಟು ಶಾಲೆ ಎನ್ನತಕ್ಕಂಥ ವಾಟ್ಸಪ್ ಗ್ರೂಪ್ ಅನ್ನು ಗಮನಿಸಿದ ಆದಲ್ಲಿ ನಿರಂತರವಾಗಿ ಸಿರಾಜ್ರವರ ಒಂದು ವಾಯ್ಸ್ ಇದ್ದೇ ಇರುತ್ತದೆ. ಬೆಳಗ್ಗಿನ ಜಾವ 5 ಗಂಟೆ 4 ಗಂಟೆ ಮಾತ್ರವಲ್ಲದೆ ರಾತ್ರಿ 11 ಗಂಟೆ 11:30 ತನಕ ಕೂಡ ಸಿರಾಜ್ರವರು ಆ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ನಿರಂತರವಾಗಿ ವಾಯ್ಸ್ ಬಿಡ್ತಾ ಇದ್ದಾರೆ. ಕಾರಣ ತಮ್ಮ ಸ್ವಂತ ಲಾಭಕ್ಕಾಗಿ ಅಲ್ಲ, ಈ ಶಾಲೆಯ ಏಳಿಗೆಯಾಗಿ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಳ್ಬೇಕು. ಅಂತಹ ಒಂದು ಸುಸುಂದರವಾದ ಕಾರ್ಯಕ್ರಮಕ್ಕೆ ಚಾಲ್ತಿ ನೀಡಿದಂಥ ವ್ಯಕ್ತಿಯಾಗಿರತಕ್ಕಂಥ ಶ್ರೀಯುತ ಸಿರಾಜ್ ಚಿಲಿಮ್ರವರಿಗೆ ಮದ್ದಡ್ಕದಲ್ಲಿ ಮನೆಮಾತಾಗಿರತಕ್ಕಂತಹ ಒಂದು ಸಂಸ್ಥೆ, ಮದ್ದಡ್ಕದಲ್ಲಿ ಸಂಕಷ್ಟ ಎಂದಾಗ ನೆನಪಾಗತಕ್ಕಂಥ ಸಂಸ್ಥೆ ಮದ್ದಡ್ಕ ಹೆಲ್ಪ್ ಲೈನ್ನ ಸಂಸ್ಥೆಯ ವತಿಯಿಂದ ಇಂದು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಮದ್ದಡ್ಕ ಹೆಲ್ಪ್ ಲೈನ್ನ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಜೊತೆ ಕಾರ್ಯದರ್ಶಿ, ಕೋಶಾಧಿಕಾರಿ, ಅದೇ ರೀತಿ ಎಲ್ಲ ಪದಾಧಿಕಾರಿಗಳು ಸದಸ್ಯರಿದ್ದಿದೆ. ಆದಲ್ಲಿ ದಯವಿಟ್ಟು ಸದಸ್ಯರು ಕೂಡ ಮುಖ್ಯ ವೇದಿಕೆ ಬಂದು ಶ್ರೀಯುತ ಸಿರಾಜ್ ಚಿಲಿಮ್ರವರಿಗೆ ವೇದಿಕೆಯಲ್ಲಿರುವಂಥ ರಕ್ಷೀಶ್ವರಂ ಆಗಲಿ, ತಸ್ಲೀಂ ಆರಿಫ್,
ಗೋಪಿನಾಥ್ ನಾಯಕ್, ಅದೇ ರೀತಿ ಇನ್ನಿತರ ಅತಿಥಿ ಗಣ್ಯತರ ಸಮ್ಮುಖದಲ್ಲಿ ನೆರೆದಿರತಕ್ಕಂಥ ಸರ್ವರ ಸಮ್ಮುಖದಲ್ಲಿ ಜೋರಾದ ಕೈ ಚಪ್ಪಾಳೆ ಬರಲಿ. ಖಂಡಿತವಾಗಿಯೂ ಚಪ್ಪಾಳೆಗೆ ಯಾವತ್ತೂ ಕೂಡ ಕಂಜೂಸು ಬೇಡ, ಮಾಡಿದಂತಹ ಸಾಧನೆಗೆ ಯಾವತ್ತೂ ಕೂಡ ಪ್ರೋತ್ಸಾಹಕ್ಕೆ ಕಂಜೂಸು ಬೇಡ, ನಿರಂತರವಾಗಿ ಪ್ರೋತ್ಸಾಹ ನಮ್ಮದಾಗಲಿ. ಮದ್ದಡ್ಕ ಹೆಲ್ಪ್ ಲೈನ್ನ ವತಿಯಿಂದ ಇದೀಗ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ. ಜೋರಾದ ಕೈ ಚಪ್ಪಾಳೆ ಬರಲಿ. ಕೇವಲ ಮದ್ದಡ್ಕ ಹೆಲ್ಪ್ ಲೈನ್ ಬಹುಶಃ ಮದ್ದಡ್ಕ ಪರಿಸರಕ್ಕೆ ಮಾತ್ರ ಸೀಮಿತವಾಗದೆ ಇಂದು ಬೆಳ್ತಂಗಡಿ ತಾಲೂಕಿನಲ್ಲೇ ಗುರುತಿಸಿಕೊಂಡಂತಹ ಸಂಸ್ಥೆ. ಅಂತಹ ಸಂಸ್ಥೆಯ ವತಿಯಿಂದ ಸಿರಾಜ್ ಚಿಲಿಮ್ರವರಿಗೆ, ಬಹುಶಃ ಸಿರಾಜ್ ಚಿಲಿಮಿ ಒಂದು ಕೈ ಸೇರಿದರೆ ಖಂಡಿತ ಚಪ್ಪಾಳೆ ಆಗುವುದಿಲ್ಲ. ಸಿರಾಜ್ ಚಿಲಿಮ್ರವರ ಜೊತೆಗೆ ಬಹಳಷ್ಟು ಜನ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಾಗಿರಬಹುದು, ಅಥವಾ SDMC ಸದಸ್ಯರಾಗಿರಬಹುದು, ಅಥವಾ ಈ ಶಾಲೆಯ ಶಿಕ್ಷಕ ವೃಂದ ನಿರಂತರವಾಗಿ ಪ್ರೋತ್ಸಾಹ ನೀಡಿ ಅವರನ್ನು ಇಂದು ಗುರುತಿಸುವಂತೆ ನಾವು ನಿಮ್ಮ ಮುಂದೆ ಮಾಡಿದರೂ ಕೂಡ ಅವರ ಹಿಂದೆ ಬಹಳಷ್ಟು ಶ್ರಮ ಅವರದ್ದು ಇದೆ ಎಂಬುದನ್ನು ನೆನಪಿಸುತ್ತಾ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳುತ್ತಾ ಸಿರಾಜ್ ಚಿಲಿಮ್ರವರಿಗೆ ಮತ್ತೊಮ್ಮೆ ಶುಭ ಕೋರುತ್ತಾ ವೇದಿಕೆಯಲ್ಲಿರುವಂತಹ ಗಣ್ಯ ಅತಿಥಿಗಳಿಗೂ ಅದೇ ರೀತಿ ಅವಕಾಶ ನೀಡಿದಂತಹ ಎಲ್ಲರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಹೇಳುತ್ತಾ ಇದೀಗ ಮುಂದಕ್ಕೆ ಮತ್ತೆ ನಿಮ್ಮ ಮುಂದೆ ಹಿರಿಯ ವಿದ್ಯಾರ್ಥಿಗಳಿಂದ ಸನ್ಮಾನ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಇದರ ನಿರೂಪಣೆಯನ್ನು ಬೆಳ್ತಂಗಡಿ ತಾಲೂಕಿನ ಗುರುತಿಸಿಕೊಂಡಂಥ ವ್ಯಕ್ತಿ, ಜಿಲ್ಲೆಯಾದ್ಯಂತ ಚಿರಪರಿಚಿತ ಧ್ವನಿ, ನನ್ನ ಆತ್ಮೀಯರು, ನನ್ನ ಮಾರ್ಗದರ್ಶಕರು ಕೂಡ ಆಗಿರತಕ್ಕಂತಹ ಚಂದ್ರಪ್ಪ ಸರ್ ಅವರು ನಿಮ್ಮ ಮುಂದೆ ಮುಂದಿನ ಸನ್ಮಾನದ ಕುರಿತು ವಾಚನ ಮಾಡಲಿಕ್ಕಿದ್ದಾರೆ.